ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, US ಜಪಾನ್ ಟ್ರೇಡ್ ಡೀಲ್ ಹೆಲ್ಪ್ಸ್ ಆಟೋಮೊಬೈಲ್ ಕಂಪನೀಸ್. US ಮತ್ತು ಜಪಾನದು ಒಂದು ಟ್ರೇಡ್ ಡೀಲ್ ಸೈನ್ ಆಗಿದೆ. ಅದರಿಂದ ಜಾಪನೀಸ್ ಆಟೋಮೊಬೈಲ್ ಕಂಪ್ನೀಸಿಗೆ ಸ್ವಲ್ಪ ಕಮ್ಮಿ ಟ್ಯಾರಿಫ್ ಕಟ್ಟಬೇಕು US ಮಾರ್ಕೆಟ್ಸಿಗೆ ಎಕ್ಸ್ಪೋರ್ಟ್ ಮಾಡಲಿಕ್ಕೆ. ಅದಕ್ಕೋಸ್ಕರನೇ ಇಂಡಿಯನ್ ಆಟೋಮೊಬೈಲ್ ಕಂಪ್ನೀಸು ಸುಮಾರು ಇವತ್ತು ಮೇಲೋಯ್ತು. ಯಾಕಂದರೆ ಇಂಡಿಯಾ ಮತ್ತು USದು ಟ್ರೇಡ್ ಡೀಲಲ್ಲೂ ಇದೇ ಥರ ಫೇವರಬಲ್ ಒಂದು ಟ್ಯಾರಿಫ್ಸ್ ಆದರೆ ಇಂಡಿಯನ್ ಆಟೋಮೊಬೈಲ್ ಕಂಪ್ನೀಸಿಗೆ ಬೆನಿಫಿಟ್ ಆಗ್ಬೋದು ಅಂತ. ಟಾಟಾ ಮೋಟರ್ ಶೇರ್ಸ್ ಇವತ್ತು 2% ಮೇಲೋಯ್ತು. ಮಾರುತಿ ಸುಜುಕಿ 1% ಅಪ್ಪು. ಬಜಾಜ್ ಆಟೋ ಅಪ್ರಾಕ್ಸಿಮೇಟ್ಲಿ 1% ಅಪ್ಪು. ನ್ಯೂಸ್ ನಂಬರ್ 2, SBI hopes to rank in top 10 in world in 5 years. SBI ಚೇರ್ಮನ್ CS ಶೆಟ್ಟಿ ಅವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಏಮ್ ಮಾಡ್ತಾ ಇದ್ದಾರೆ ಟಾಪ್ 10 ಗ್ಲೋಬಲ್ ಬ್ಯಾಂಕ್ಸ್ ಆಗ್ತಾರಂತ ಬೈ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನು ವಿದಿನ್ ದ ನೆಕ್ಸ್ಟ್ 5 years. ಹಾಗೂ SBI ರೀಸೆಂಟಾಗಿ 25,000 crores ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನ್ ಪ್ಲೇಸ್ಮೆಂಟನ್ನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದರು. ವೇರಿಯಸ್ ಇನ್ಸ್ಟಿಟ್ಯೂಷನ್ಸ್ಗೆ ಅವರ ಶೇರ್ಸನ್ನು ಕೊಟ್ಟಿದ್ದಾರೆ. ಈ ಕ್ಯಾಪಿಟಲ್ ರೇಸ್ ಮಾಡಿದ್ರಿಂದ ಅವರ ಓವರ್ ಆಲ್ ಕ್ಯಾಪಿಟಲ್ ಪೊಸಿಷನ್ ಇನ್ನೂ ಸ್ಟ್ರಾಂಗ್ ಆಗಿದೆ. ಹಾಗೂ ಅದರಿಂದ ಅವರು ಎಷ್ಟೋ ಬೇರೆ ಬೇರೆ ಸೆಕ್ಟರ್ಸಿಗೆ ಲೋನ್ ಕೊಡಲಿಕ್ಕೆ ಮುಂದೆ ಕೆಲವು ವರ್ಷದಲ್ಲಿ ಅನುಕೂಲ ಆಗುತ್ತೆ. ನ್ಯೂಸ್ ನಂಬರ್ 3, ಝೊಮ್ಯಾಟೊ ಅಥವಾ ಇಟರ್ನಲ್ ಶೇರ್ಸ್ ರ್ಯಾಲಿ ಬೈ 17% ಇನ್ 3 days. ಫುಡ್ ಡೆಲಿವರಿ ಮತ್ತು ಕ್ವಿಕ್ ಕಾಮರ್ಸ್ ಕಂಪ್ನಿ ಇಟರ್ನಲ್ ಅಥವಾ ಝೊಮ್ಯಾಟೊ ಅಂತ ಮುಂಚೆ ಏನು ಕರೀತಾ ಇದ್ರು, 3 ದಿನದಲ್ಲಿ 17% ಮೇಲೋಗಿದೆ. ಹಾಗೂ ಬ್ಲಿಂಕಿಟ್ ಅವರ ಕ್ವಿಕ್ ಕಾಮರ್ಸ್ ಕಂಪ್ನಿಯವರು 2,400 ಕೋಟಿ ರೆವೆನ್ಯೂ ಮಾಡಿದ್ದಾರೆ ಫಸ್ಟ್ ಕ್ವಾರ್ಟರ್, ಅಂದರೆ ಏಪ್ರಿಲ್ ಟು ಜೂನ್ 2025. ಅವರ ಫುಡ್ ಡೆಲಿವರಿ ಬಿಸ್ನೆಸ್ಗಿಂತ ಜಾಸ್ತಿ ರೆವೆನ್ಯೂ ಬಂದಿದೆ. ಫುಡ್ ಡೆಲಿವರಿ ಬಿಸ್ನೆಸ್ಸಲ್ಲಿ 2,261 crores ರೆವೆನ್ಯೂ ಇತ್ತು. ಸುಮಾರು ಬ್ರೋಕರೇಜ್ ಕಂಪ್ನೀಸ್ ಬುಲ್ಲಿಶ್ ಆಗಿದ್ದಾರೆ ಅವರ ಫ್ಯೂಚರ್ ಪ್ರಾಸ್ಪೆಕ್ಟ್ಸಲ್ಲಿ. ನ್ಯೂಸ್ ನಂಬರ್ 4, ಇಟರ್ನಲ್ಸ್ ಮಾರ್ಕೆಟ್ ಕ್ಯಾಪ್ ಕ್ರಾಸಸ್ ಮೆನಿ ಲಾರ್ಜ್ ಕಂಪ್ನೀಸ್. ಈ ರೀಸೆಂಟಾಗಿ ಇಟರ್ನಲ್ ಶೇರ್ಸು ಅಥವಾ ಝೊಮ್ಯಾಟೊ ಶೇರ್ಸ್ ತುಂಬ ರ್ಯಾಲಿ ಆಗಿದ್ದರಿಂದ ಮಾರ್ಕೆಟ್ ಕ್ಯಾಪು ಆಲ್ಮೋಸ್ಟ್ 3 ಲಕ್ಷ ಕೋಟಿ ರೀಚ್ ಆಗಿದೆ. ಸದ್ಯಕ್ಕೆ ಅರೌಂಡ್ 2.91 lakh crores ಇದೆ. ಹಾಗೂ ಇದರಿಂದ ಟಾಪ್ 26 ಕಂಪ್ನೀಸ್ ಇಂಡಿಯಾದಲ್ಲಿ ಮಾರ್ಕೆಟ್ ಕ್ಯಾಪ್ ವೈಸಲ್ಲಿ ರೀಚ್ ಆಗಿದೆ ಝೊಮ್ಯಾಟೊ. ಹಾಗೂ ಎಷ್ಟೋ ಲಾರ್ಜ್ ಕಂಪ್ನೀಸದು ಮಾರ್ಕೆಟ್ ಕ್ಯಾಪ್ಗಿಂತ ಜಾಸ್ತಿ ಆಗಿದೆ ಝೊಮ್ಯಾಟೊದು ಮಾರ್ಕೆಟ್ ಕ್ಯಾಪ್. ಸದ್ಯಕ್ಕೆ ವಿಪ್ರೋನ ಬೀಟ್ ಮಾಡಿದೆ. ಟಾಟಾ ಮೋಟರ್ಸ್, ಕೋಲ್ ಇಂಡಿಯಾ, ಬಜಾಜ್ ಆಟೋ, ಏಷ್ಯನ್ ಪೇಂಟ್ಸ್, ನೆಸ್ಲೆ, ಪವರ್ ಗ್ರಿಡ್ ಇವರೆಲ್ಲದು ಮಾರ್ಕೆಟ್ ಕ್ಯಾಪ್ಗಿಂತ ಜಾಸ್ತಿ ಆಗಿದೆ ಝೊಮ್ಯಾಟೊದು. ಆದರೆ ಒಂದೇನು ಇಂಟ್ರೆಸ್ಟಿಂಗ್ ಥಿಂಗ್ ಅಂದರೆ ಝೊಮ್ಯಾಟೊದು PE ರೇಷಿಯೋ 975 ಇದೆ, ತುಂಬ ಹೈ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಇಂಡಿಯಾದ ಸ್ಟಾಕ್ ಮಾರ್ಕೆಟ್ ಇವತ್ತು 0.6% ಮೇಲೋಯ್ತು. ಯಾಕಂದರೆ USA ಜಪಾನ್ ಟ್ರೇಡ್ ಡೀಲ್ ಫೈನಲೈಸ್ ಆಗಿದೆ ಅಂತ ನಮ್ಮ ಟ್ರೇಡ್ ಡೀಲು ಇದೇ ಥರ ಆಗ್ಬೋದು ಅಂತ ಒಂದು ಹೋಪು. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ಒಂದು ಕಂಪ್ಲೇಂಟ್ ಹಾಕಿದ್ದಾರೆ ಮಿಂಟ್ರಾ ಕಂಪ್ನಿ ಮೇಲೆ. ಅವರು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ರೂಲ್ಸನ್ನು ಬ್ರೇಕ್ ಮಾಡಿದಾರಂತ. ಹಾಗೂ ಈ ಒಂದು ಅಮೌಂಟ್ ಇನ್ವಾಲ್ವ್ ಆಗಿದ್ದು 1,654 crores. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 159 ಪಾಯಿಂಟ್ ಅಪ್ಪು, 25,220 ಕ್ಲೋಸ್ ಆಯಿತು. ಸೆನ್ಸೆಕ್ಸು 540 ಪಾಯಿಂಟ್ ಅಪ್ಪು, 82,727 ಕ್ಲೋಸ್ ಆಯಿತು. ಒಳ್ಳೆಯ ಒಂದು ರ್ಯಾಲಿ ಇವತ್ತು ಮಾರ್ಕೆಟ್ಸಲ್ಲಿ. ಹಾಗೂ 25,000ಕ್ಕಿಂತ ಕಂಫರ್ಟಬಲ್ ಆಗಿ ಮೇಲೆ ಟ್ರೇಡ್ ಆಗ್ತಾ ಇದೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಟಾಟಾ ಮೋಟರ್ಸ್ 2.48% ಅಪ್ಪು, ಶ್ರೀರಾಮ್ ಫೈನಾನ್ಸ್ 2.17% ಅಪ್ಪು, ಭಾರತಿ ಏರ್ಟೆಲ್ 1.94% ಅಪ್ಪು. ಟಾಪ್ ಲೂಸರ್ಸು ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ 2.05% ಡೌನು, HUL 1.18% ಡೌನು, BEL 0.72% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು IRFC 3.12% ಅಪ್ಪು, LTI Mindtree 2.37% ಅಪ್ಪು, ಅದಾನಿ ಗ್ರೀನ್ ಎನರ್ಜಿ 1.99% ಅಪ್ಪು. ಟಾಪ್ ಲೂಸರ್ಸು ಲೋಧಾ ಡೆವಲಪರ್ಸ್ 7.51% ಡೌನು, ICICI Lombard 1.3% ಡೌನು, HAL 0.89% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,313 ಸ್ಟಾಕ್ಸು, ಕಮ್ಮಿ ಆಗಿದ್ದು 1,336 ಸ್ಟಾಕ್ಸು. ಸೊ 50% ಅಪ್ಪು, 50% ಡೌನು. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 3,549 crores ನೆಟ್ ಸೇಲ್ಸು. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 5,240 crores ನೆಟ್ ಪರ್ಚೇಸಸ್ ನಿನ್ನೆ. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 10,233 per ಗ್ರಾಮು, ಸಿಲ್ವರ್ $119 per ಗ್ರಾಮ್. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 $86.3 rupees, €100.49 rupees.
Point number 8, stocks near 52-week high. HDFC Bank 52-week high 2030, closing price 2024. Mahindra & Mahindra 3,303, 52-week high, closing price 3,269. Point number 9, stocks near 52-week low. ಯಾವ ಮೇಜರ್ ಸ್ಟಾಕು 52-week low ಹತ್ರ ಬಂದಿಲ್ಲ ಇವತ್ತು. Point number 10, global cues today. Hong Kong markets 1.6% up, Japan 3.39% up, Germany 0.72% up, France 1.31% up, UK 0.57% up, ಹಾಗೂ ನ್ಯಾಸ್ಡ್ಯಾಕ್ 0.39% ಡೌನ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.